ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಅದ್ರ ಜೊತೆಗೆ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಏನಿದೆಯಲ್ಲ ಎಷ್ಟು ವರ್ಸ್ಟ್ ಆಗ್ತಾ ಇದೆ, ಹಾಗೆಯೇ ನಾನು ಮೆನ್ಷನ್ ಮಾಡೋಂಥ ಯೂಟ್ಯೂಬರ್ಸ್ ಏನಿದ್ರಲ್ಲ ಇವರೆಲ್ಲ ಪರವಾಗಿಲ್ಲ ಗುರು, ಇವರೇನೆ ನಮ್ಮ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನ ಕಾಪಾಡ್ತಿರೋದು ಅಂತ ನನಗೆ ಅನ್ನಿಸ್ತಿರೋಂಥ ಪ್ರಕಾರ ಆಗಿರುವಂಥದ್ದು. ಯಾರು ಎಷ್ಟೇ ಜಡ್ಜ್ ಮಾಡಿದ್ರು ಕೂಡ ನಾನು ನನ್ನ ಸ್ಟೇಟ್ಮೆಂಟ್ನ ಹೇಳ್ತಾನೆ ಹೋಗ್ತೀನಿ. ಸೊ ಗೈಸ್, ಅದನ್ನು ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಬಿಗ್ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಹೇಳೋದಾದರೆ ನೋಡಿ, ಮೊದಲನೇದಾಗಿ ಮಾರ್ಟಿನ್ ಬಗ್ಗೆ ಮಾತಾಡ್ಕೊಳ್ಳೋಣ. ಮಾರ್ಟಿನ್ದೊಂದು ಸ್ಟೇಟ್ಮೆಂಟ್ ಇದೆ, ಏನಂತಂದರೆ ಪ್ರತಿಯೊಂದು ಫ್ಯಾನ್ಸ್, ಇಂಡಿಯನ್ ಸಿನಿಮಾ ಫ್ಯಾನ್ಸ್ ಏನಿದಾರಲ್ಲ ಅಥವಾ ಕನ್ನಡ ಸಿನಿಮಾ ಫ್ಯಾನ್ಸ್ ಏನಿದಾರಲ್ಲ, ಕತ್ತೆತ್ತಿ ನೋಡೋ ಥರ ಆಗುತ್ತೆ, ಗರ್ವದಿಂದ ಹೋಗುವಂಥ ರೀತಿ ಆಗುತ್ತೆ ಈ ಒಂದು ಸಿನಿಮಾ. ಯಾಕೆಂದರೆ ಒಂದು ಕಾಮನ್ ಟಾಪಿಕ್ ಆಗಿರೋವಂಥದ್ದು, ಪ್ರತಿಯೊಂದು ವರ್ಲ್ಡಲ್ಲಿರುವಂಥ ಎಲ್ಲ ಕಂಟ್ರಿಗೆ ಒಂದು ಪ್ರತಿಯೊಂದು ಕಾಮನ್ ಥೀಮ್ನ ತೊಗೊಂಡು ಮಾಡ್ತಿರೋವಂಥ ಒಂದು ಸಿನಿಮಾ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲ ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಇದೆ. ಈ ಎಕ್ಸ್ಪೆಕ್ಟೇಷನ್ ಹಾಗೇನೆ ಸಿನಿಮಾ ನೋಡಿದಾಗ ಇರಲಿ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುವಂಥದ್ದು. ನೋಡಿ, ನನಗೆ ನಿಜ ಹೇಳಬೇಕು ಅಂತಂದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಇವರ ಒಂದು ಹೇಳಿಕೆಗಳೇನಿದೆಯಲ್ಲ ಜಾಸ್ತಿ ಇದೆ. ಆದರೆ ಇಂಡಿಯಾ ಪಾಕಿಸ್ತಾನ ಈ ಥರದ ಸ್ಟೋರಿ ಹಿಡ್ಕೊಂಡು ಏನು ಮಾಡ್ತೀರಿ, ಜಾಸ್ತಿ ಏನು ಕಾಮನ್ ಥೀಮ್ ಬರ್ತಾ ಇದೆ ಅಂತ ನಮ್ಮ ಯೋಚನೆ ಇದೆಯಲ್ಲ, ಅದನ್ನು ಮೇ ಬಿ ಚೇಂಜಸ್ ಮಾಡೋವಂಥ ಚಾನ್ಸಸ್ ಇದೆ ಮೂವಿ ನೋಡಿದ ಮೇಲೆ ಅಂತಲೇ ಹೇಳ್ಬೋದು. ಸೊ ಮೂವಿ ನೋಡೋದಕ್ಕೂ ಮೊದಲು, ಜಡ್ಜ್ ಮಾಡೋದಕ್ಕೂ ಮೊದಲು ಮೂವಿನ ನೋಡಿ ಜಡ್ಜ್ ಮಾಡೋ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮೂವಿ ಒಂದು ಸಿನಿಮ್ಯಾಟೋಗ್ರಫಿ ವೈಸ್ ಏನಿದೆಯಲ್ಲ ಅದ್ಭುತವಾಗಿ ಬಂದಿದೆ. ಮೂವಿ ಬಂದ ಮೇಲೆ ನೋಡೋಣ ಯಾವ ರೀತಿ ಕೊಟ್ಟಿದೆ ಅಂತ. ಇದು ಮಾರ್ಟಿನ್ ಬಗ್ಗೆ ಅಪ್ಡೇಟ್ ಆಗಿರುವಂಥದ್ದು. ಮಾರ್ಟಿನ್ ಆದಷ್ಟು ಬೇಗ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಮಾಡೋಕೊಟ್ಟಿದ್ದಾರೆ. ಟ್ರೈಲರ್ 2 ಕೂಡ ಬರೋಕೊಟ್ಟಿದೆ. ಅದರಲ್ಲಿ ಇನ್ನೂ ನಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವ ಥೀಮ್ ಬೇಸ್ಡ್ ಇರುತ್ತೆ ಅಂತ. ಯಾಕೆಂದರೆ ನಮ್ಮ ಸೌತ್ ಲ್ಯಾಂಗ್ವೇಜಸಲ್ಲಿ ಟ್ರೈಲರ್ ಬಿಟ್ಟಿಲ್ಲ, ಕನ್ನಡದಲ್ಲೂ ಟ್ರೈಲರ್ ಬಿಟ್ಟಿಲ್ಲ. ಸೊ ಆ ಒಂದು ಟ್ರೈಲರಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಸೊ ಗೈಸ್, ಈಗ 2ನೇ ಅಪ್ಡೇಟ್ ಬಂದು ಉಪೇಂದ್ರ ಅವರು ಇದ್ದಾರೆ ಗುರು. ಉಪೇಂದ್ರ ಅವರು LC ಯೂನಿವರ್ಸ್ನ ಒಂದು ಪಾಠ ಕೊಟ್ಟಿದ್ದಾರೆ. ಲೋಕೇಶ್ ಕನಗರಾಜ್ ಅವರು ಲಾಸ್ಟ್ ತನಕ ಮೂವಿನ ಎಂಡ್ ಆಗೋವರೆಗೂ ಗೊತ್ತೇ ಆಗಲ್ಲ ಇದು LC ನ ಪಾರ್ಟ್ ಹೌದು ಅಲ್ವೋ ಅಂತ. ಆದರೆ ಹೌದು, ನಾನು ಇದುವರೆಗೂ ನೋಡಿರೋ ಹಾಗೆ ಅವರು LCU ಪಾರ್ಟ್ ಬಿಟ್ಟು ಆಚೆ ಹೋಗೇ ಇಲ್ಲ ಮೂವಿ ಮಾಡೋದಕ್ಕೆ. ಹಾಗಿರ್ಬೇಕಾದ್ರೆ ಯಾಕೆ ಅನ್ಕೋಬೇಕು ರಜನಿಕಾಂತ್ ಅವರ ಮೂವಿ ಏನು ಬರೋಕೊಟ್ಟಿದೆಯಲ್ಲ ಕೂಲಿ, ಯಾವ ಬೇಸಿಸ್ ಮೇಲೆ ಇರ್ಬೋದು, LCU ಪಾರ್ಟ್ ಮೇಲೆ ಇರ್ಬೋದು, ಅದರದ್ದೇ ಒಂದು ಯೂನಿವರ್ಸಲ್ ಪಾರ್ಟ್ ಆಗಿರ್ಬೋದಲ್ಲ ಅಂತಲೇ ನನಗೆ ಅನ್ನಿಸ್ತಿರೋಂಥದ್ದು. ಅದರಲ್ಲಿ ಉಪೇಂದ್ರ ಅವರು ಇದ್ದಾರೆ ಅಂದಾಗ ಬ್ಯಾಡಾಸ್ ಕ್ಯಾರೆಕ್ಟರ್ನೇ ಮಾಡಿರ್ತಾರೆ. ಸುಮ್ಮನೆ ಅಂತೂ ಉಪೇಂದ್ರ ಅವ್ರನ್ನ ಹೈಯರ್ ಮಾಡೋದಿರಲ್ಲ, ಅವ್ರನ್ನ ಯಾವುದೇ ಕಾರಣಕ್ಕೂ ಕಾಸ್ಟಿಂಗ್ ತೊಗೊಳ್ಳೋದೇ ಇಲ್ಲ. ಅವ್ರನ್ನ ತೊಗೊಂಡಿದ್ದಾರೆ ಅಂತಂದರೆ ಆ ಒಂದು ಬ್ಯಾಡಾಸ್ ಕ್ಯಾರೆಕ್ಟರ್ನ ಕೊಡೋದಕ್ಕೆ ಇರೋವಂಥದ್ದು. ಇದು ಆಫರ್ ಬಂದಿರೋವಂಥದ್ದು ಕಬ್ಜಾ ಮೂವಿ ನೋಡಂತೂ ಅಲ್ಲ. ನೀವು ಸನ್ ಆಫ್ ಸತ್ಯಮೂರ್ತಿ ಇದು ನೋಡಿರ್ತೀರ. ಅದರಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ನ ಮೇಂಟೈನ್ ಮಾಡಿದ್ರು, ಅದರಲ್ಲಿ ಬಾಡಿ ಫಿಸಿಕಲ್ ಹೇಗಿತ್ತು ಅಂದರೆ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಅದೇ ಫಿಸಿಕ್ ನಾವು ಈಗಲೂ ಕೂಡ ಮೇಂಟೈನ್ ಮಾಡ್ತಿರೋದ್ರಿಂದ ಅದರಿಂದ ಬಂದಿರೋವಂಥ ಒಂದು ಆಫರ್ ಆಗಿರೋವಂಥದ್ದು. ಆ್ಯಂಡ್ ಆಫ್ಕೋರ್ಸ್ ರಜನಿಕಾಂತ್ ಅವ್ರು ಇರಬೇಕಾದ್ರೆ ಅವರು ಹಿಂಗೆ ಪಿಕ್ ಮಾಡ್ತಾರೆ, ಓಕೆ ಉಪೇಂದ್ರ ಅವರಲ್ವ ಅಂತ ಪಿಕ್ ಮಾಡಿರ್ತಾರೆ. ಸೊ ಇದೆಲ್ಲ ಯೋಚನೆ ಮಾಡಿದಾಗ ನಮ್ಮ ತಲೆಯಲ್ಲಿ ಒಂದು ಓಡುತ್ತೆ, ಓಕೆ ಗುರು, ನನಗೆ UI ಬಗ್ಗೆ ಅಂತೂ ಗೊತ್ತಿಲ್ಲ. UI ಅಂತೂ ಇರುತ್ತೆ, ತಲೆಗೊಳಗೆ ಬಿಡೋ ರೀತಿ ಇರುತ್ತೆ, ಅಥವಾ ಸ್ಟ್ರೈಟಾಗಿ ಒಂದು ಮಾತನ್ನ ಕೊಡ್ತಾರೆ, ಸ್ಟ್ರೈಟಾಗಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಫ್ಯೂಚರಿಸ್ಟಿಕ್ ಮೂವಿ ಆಗಿರುವಂಥದ್ದು, ಕಲಿಯುಗ ಅಂದರೆ ಹೇಗಿರುತ್ತೆ ಅಂತ ಇವರ ಒಂದು ಸ್ಟೈಲಲ್ಲಿ ತೋರಿಸೋಕೊಟ್ಟಿದ್ದಾರೆ. ಆದರೆ ಕೂಲಿಗೆ ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಿದೆ ನನಗೆ. ನಿಮಗೇನು ಅನಿಸುತ್ತೆ? ಉಪ್ಪಿ ಫ್ಯಾನ್ಸ್ ಆಗಿ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ 3ನೇ ಅಪ್ಡೇಟ್ ಬಂದು ಮ್ಯಾಕ್ಸ್ ಮೂವಿದಾಗಿರುವಂಥದ್ದು. ಮ್ಯಾಕ್ಸ್ 27ನೇ ತಾರೀಕು ರಿಲೀಸ್ ಆಗಿಕೊಟ್ಟಿದೆ. ಅದರದ್ದೊಂದು ಗ್ಲಿಮ್ಸ್ ಏನಿದೆಯಲ್ಲ ಇದೇ ಮಂತ್ ಎಂಡಲ್ಲಿ ಬರೋಕೊಟ್ಟಿದೆ ಅಂತಲೇ ನಮಗೆ ಇರೋವಂಥ ಅಪ್ಡೇಟ್ ಪ್ರಕಾರ ಇರೋವಂಥದ್ದು, ಬಸ್ನೀಸ್ ಪ್ರಕಾರ ಇರೋವಂಥದ್ದು. ನನ್ನನ್ನು ಕೇಳಿದ್ರೆ ಈ ಮಂತ್ ಎಂಡಲ್ಲೇ ಬರುತ್ತೆ ಗುರು ಅಂತ. ಯಾಕೆಂದರೆ ಆ ಡಿಸ್ಕಷನಲ್ಲಿ ಕ್ಲಾರಿಫೈ ಆಗಿದ್ದು ಒಂದೇನೆ, ಈ ಮಂತಲ್ಲಿ ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ಹೇಳ್ತಿರುವಂಥದ್ದು. ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ಬರಬೇಕಾಗಿರೋವಂಥದ್ದು. ಸೊ ಪ್ರಮೋಷನ್ ಎಲ್ಲ ನೆಕ್ಸ್ಟ್ ಮಂತಿಗೆ ಇಟ್ಕೊಂಡಿದ್ದಾರೆ, ಈ ಮಂತಲ್ಲಿ ಏನು ಇಲ್ವಾ ಅಂತ ನಾನು ಒಂದು ಯೋಚನೆ ಸ್ಟಾರ್ಟ್ ಆಗಿರುವಂಥದ್ದು. ನೋಡೋಣ ಗುರು ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. 27th ಇವತ್ತು, ಇನ್ನು 3 ದಿನ ಇರ್ಬೋದು, 4 ದಿನ ಇದೆ. ನೋಡೋಣ ಗುರು, ಏನು ಹೇಳೋದಕ್ಕಾಗಲ್ಲ. ಟಾಕ್ಸಿಕ್ ಕಾಸ್ಟಿಂಗ್ ಏನು ಗುರು, ಟಾಕ್ಸಿಕ್ ಯಶ್ ಅವರ ಮೂವಿ ಟಾಕ್ಸಿಕ್ ಏನಿದೆಯಲ್ಲ ಇದರಲ್ಲಿ ಕಾಸ್ಟಿಂಗ್ ನಮಗೆ ಅಂದ್ಕೊಂಡೇ ಇರಲಿಲ್ಲ. ಲೈಕ್ ದೊಡ್ಡ ಹೀರೋಸ್ನೆಲ್ಲ ಆ್ಯಡ್ ಮಾಡ್ತಾರೆ ಇವರು ಅಂತ. ಯಾವುದೊಂದು ಚಿಕ್ಕ ಕಾಸ್ಟಿಂಗ್ ಆಗಿರೋವಂಥದ್ದಲ್ಲ. ನಾನು ನಿಮಗೆ ಇದ್ರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ ಯಾರ್ಯಾರು ಇದ್ದಾರೆ ಈ ಮೂವಿಲಿ ಅಂತ. ಇದು ಸತ್ಯವಾಗ್ಲೂ ಹೇಳ್ತೀನಿ, ಇದು ಒಂದು ಸಪ್ರೇಟ್ ವೀಡಿಯೋ, ಡೆಡಿಕೇಟೆಡ್ ವೀಡಿಯೋ ಮಾಡಲೇಬೇಕು. ಯಾಕೆಂದರೆ ಇವರೇನು ಟೆಕ್ನಾಲಜಿ ಬಳಸ್ತಿದ್ದಾರಲ್ಲ ಅದು ಅನ್ಕಾಮನ್ ಆಗಿರೋವಂಥದ್ದು. ಒಂದು ಮೋಷನ್ ಕ್ಯಾಮ್ರಾ ಆಗಲಿ, ಮೋಕೋಬಾಟ್ನ ಅಲ್ಲ, ಇದಕ್ಕಿಂತನೂ ಆಚೆ ಹೋಗಿ ಏನೇನು ಮಾಡ್ಬೋದು ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಾಡ್ತಿದ್ದಾರೆ. ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದು ಕ್ಯಾಮ್ರಾ ಬರುತ್ತೆ, ಅದು ಕಂಪ್ಲೀಟಾಗಿ ಕವರ್ ಮಾಡೋವಂಥ ಕ್ಯಾಮ್ರಾ. ನೀವು ಎಲ್ಲಿ ನೋಡಿದ್ದೀರ ಅಂತಂದರೆ LCU ಮೂವಿಯಲ್ಲಿ, ಅಂದರೆ ಲಿಯೋ ಮೂವಿಯಲ್ಲಿ ನೀವು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದ್ದೀರ. ಲೈಕ್
ಆ ಚೇಸಿಂಗ್ ಸೀನ್ ಇದೆಯಲ್ಲ ಅದರಲ್ಲೂ ಅದೇ ರೀತಿನ ಒಂದು ಟೆಕ್ನಾಲಜಿನ ಬಳಸಿರುವಂಥದ್ದು, ಅದನ್ನು ಇಲ್ಲಿ ಯೂಸ್ ಮಾಡ್ತಿದ್ದಾರೆ ವಿತ್ ಅಡ್ವಾನ್ಸ್ ಆಗಿ. ನಾನು ನಿಮಗೆ ಬೀಸ್ಟ್ ಅಂತೂ ಅಷ್ಟು ಯಾರು ಇಷ್ಟಪಡದೇ ಇರೋಂಥ ಮೂವಿ, ಆದರೂ ಬೀಸ್ಟ್ ಮೂವಿಯ ಸಿನಿಮ್ಯಾಟೋಗ್ರಫಿ ಏನಿತ್ತಲ್ಲ 4K 60 FPS ಒಂದು ಮೂವಿ ಆಗಿತ್ತು. ಅದೊಂದು ಸಿನಿಮ್ಯಾಟಿಕ್ ಅಲ್ಲ, ಅದು 4K 60 FPS ಅಂದರೆ ಫುಲ್ಲು HDR ಕಂಟೆಂಟ್ ಆಗಿತ್ತದು. ಸೊ ಆ ಥರದೊಂದು ಆ್ಯಕ್ಷನ್ ಸೀಕ್ವೆನ್ಸ್ನ ಇವರು ಇನ್ನೂ ಅಡ್ವಾನ್ಸಲ್ಲಿ ತೆಗೆದುಕೊಟ್ಟಿದ್ದಾರೆ ಅಂದಾಗ ನನಗಿನ್ನೂ ತುಂಬಾ ಖುಷಿ ಆಯಿತು. ಆ್ಯಂಡ್ ವೇಟಿಂಗ್ ಫಾರ್ ಗೋಸ್ಟ್, ನೋಡೋಣ ಗುರು. September 5th ನೆಕ್ಸ್ಟ್ ಲೆವೆಲ್ ಮೂವಿ ಬರೋಕೊಟ್ಟಿದೆ. ಆ್ಯಕ್ಷನ್ ಸೀಕ್ವೆನ್ಸ್ ಒಂದು ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಟೆಕ್ನಾಲಜಿನ ಯೂಸ್ ಮಾಡೋದೇ ವಿಜಯ್ ಮೂವಿಯಲ್ಲಿ ಆಗಿರೋದ್ರಿಂದ ನಾನಂತೂ ಎಕ್ಸೈಟೆಡ್ ಆಗಿರ್ತೀನಿ ಯಾವಾಗ್ಲೂ. ಆ್ಯಂಡ್ ಹಾಗೇನೆ ನಮ್ಮ ಕನ್ನಡ ಮೂವಿನ ಮರೆಯಾಗಿಲ್ಲ, ಇಬ್ಬನಿ ತಬ್ಬಿದ ಇಲೆಯಲ್ಲಿ ಈ ಮೂವಿನೂ ಕೂಡ ಮ್ಯಾಕ್ಸಿಮಮ್ ಸಪೋರ್ಟ್ ಜೊತೆಗೆ ಆಸ್ ಎ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಸೊ ಈಗ ಡಿ ಬಾಸ್ ಅವ್ರ ಬಗ್ಗೆ ಹೇಳೋದಾದರೆ ನೋಡಿ, ಅವರು ಜೈಲಲ್ಲಿರುವಂಥ ಪಿಕ್ ಈಗ ಕಂಪ್ಲೀಟ್ ವೈರಲ್ ಆಗಿದೆ. ಅವ್ರು ಹ್ಯಾಪಿ ಆಗಿರೋದು ನೋಡಿದ್ರೂ ಉರ್ಕೊಂತಾರೆ ಗುರು. ಏನು ಜನ ಗುರು, ಏನು ಅರ್ಥನೇ ಆಗ್ತಾಯಿಲ್ಲ. ನಿಮಗೆ ಅಷ್ಟೊಂದು ಘರ್ಷಣೆ ಮಾಡಬೇಕು ಅಂತಿದ್ರೆ ಮಮಿತಾ ಕೇಲ್ಸಲ್ಲಿ ಏನಾದರೂ ಕಿತ್ತಾಕಿ ದಬಾಕಿ ಆಮೇಲೆ ಬಂದ್ಬಿಟ್ಟು ಡಿ ಬಾಸ್ ಬಗ್ಗೆ ಕಮೆಂಟ್ ಮಾಡಿ. ನೀವು ಅದರಲ್ಲೇ ಏನು ಕಿತ್ತಾಕಕ್ಕಾಗಲಿಲ್ಲ ನಿಮ್ಮ ಕೈಲಿ, ಈಗ ಡಿ ಬಾಸ್ ಬಗ್ಗೆ ಮಾತಾಡ್ತೀರಾ. ಈಗ ಅನ್ನಿಸ್ತಿರೋದು ಏನಂತಂದರೆ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸನ ಯಾರು ಗುರುತಿಸ್ತಿಲ್ಲ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ನೀವೇನಾದರೂ ಅಂದ್ಕೊಳ್ಳಿ. ಈಗ ಡಿ ಬಾಸ್ ಅವರ ಡೆವಿಲ್ ಮೂವಿ ಬಗ್ಗೆ ಮಾತಾಡಿದ್ರೆ ಅಥವಾ D58 ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಬಂದು ಕಮೆಂಟ್ ಹಾಕ್ತೀರಾ, ನಿಮಗೆ ಏನು ಗೊತ್ತು, ನೀವು ಕ್ರಿಮಿನಲ್ನ ಸಪೋರ್ಟ್ ಮಾಡಿದ್ರೆ. ಏನು ನೀವು ಯಾರು ಡಿಸೈಡ್ ಮಾಡೋದಕ್ಕೆ ಕ್ರಿಮಿನಲ್ ಅಂತ ಹೇಳಿಬಿಟ್ಟು ನೀವೇ ಡಿಸೈಡ್ ಮಾಡ್ತಿದ್ದೀರಾ. ಅವರು ಹ್ಯಾಪಿಯಾಗಿರೋಂಗಿಲ್ಲ ಅಂದರೆ ಒಂದು ಹೇಳ್ತಿರೋ ಪ್ರಕಾರ ಏನಂತಂದರೆ, ನಾನು ತುಂಬ ಜನ ನೋಡಿದ್ದೀನಿ, ಯಾರ್ಯಾರು ಯೂಟ್ಯೂಬರ್ಸ್ ಎಲ್ಲ ಮಾತಾಡಿದಿರಲ್ಲ ನಾನು ನೋಡಿದ್ದೀನಿ. ಒಬ್ಬ ಅಪರಾಧಿ ಅಂತ ಆಗೋದಕ್ಕೂ ಮೊದಲೇ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನೀವು ಡಿಸೈಡ್ ಮಾಡ್ತಿದ್ದೀರಾ. ತಲೆನೇ ಇಲ್ದಂಗೆ ಮಾತಾಡ್ತಿದ್ದೀರಲ್ಲ. ಇರಲಿ ಪರವಾಗಿಲ್ಲ, ನಮ್ಗಿಂತ ಜಾಸ್ತಿ ನೀವೇ ತಿಳ್ಕೊಂಡಿರೋ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟು ಹಾಕೋಣ. ಈಗ ಕನ್ನಡ ಯೂಟ್ಯೂಬರ್ಸ್ ಕಮ್ಯುನಿಟಿ ಬಗ್ಗೆ ಮಾತಾಡೋದಾದರೆ, ಎಲ್ಲ ಕನ್ನಡ ಯೂಟ್ಯೂಬರ್ಸ್ ಏನಿದಾರಲ್ಲ ಒಬ್ರಿಗೊಬ್ರು ಬೈಕೊಂಡು ಓಡಾಡೋದು ನಿಮಗೆ ಆಗಲ್ವಾ ಬಿಟ್ಟಾಕಿ. ಅಂದರೆ ಏನು ಗೊತ್ತಾ, ಒಬ್ರು ಬೈತಿದ್ದಾರೆ ಅಂದರೆ ಬಿಟ್ಟಾಕಿ, ಅದನ್ನು ಇಗ್ನೋರ್ ಮಾಡಿಬಿಟ್ಟು ಬೇರೆ ವೀಡಿಯೋ ಮಾಡ್ತಾ ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗಿ. ಅದು ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನೀವು ಬೈಕೊಂಡು ಏನು ಯೂಟ್ಯೂಬ್ ಕಮ್ಯುನಿಟಿನ ಏನು ಹಾಳು ಮಾಡ್ತಿದ್ದೀರಲ್ಲ, ಯೂತ್ಸ್ನ ಏನು ಹಾಳು ಮಾಡ್ತಿದ್ದೀರಲ್ಲ, ಅದು ತಪ್ಪು ಗುರು. ತಪ್ಪಂದ್ರೇ ತಪ್ಪೇ ಅದು. ನೀವು ಎಂಥ ದೊಡ್ಡ ಯೂಟ್ಯೂಬರ್ ಆದರೂ ಕೂಡ ಕನ್ನಡದಲ್ಲಿ ಅದು ನೀವು ತಪ್ಪೇ ಮಾಡ್ತಿರೋವಂಥದ್ದು ನನ್ನ ಪ್ರಕಾರ. ಈಗ ನನ್ನನ್ನು ಕೇಳಿದ್ರೆ ಯಾರು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಅಂತ ಕೇಳಿದ್ರೆ, ಕನ್ನಡ ಕಮ್ಯುನಿಟಿನ ಬೆಳೆಸ್ತಿರೋಂಥ ಯೂಟ್ಯೂಬರ್ಸ್ ಅಂತ ಕೇಳಿದ್ರೆ, ಒಂದು ಸಿಂಗರ್ಸ್ ಏನಿದಾರಲ್ಲ ಅವರು. ಸಿಂಗರ್ಸ್ ಅಲ್ದಲೇ ನಾನು ಹೇಳ್ತಿರುವಂಥದ್ದು ಕಮ್ಯುನಿಟಿ ಏನಿದೆಯಲ್ಲ ಅದರಲ್ಲಿ ಡಾಕ್ಟರ್ ಮತ್ತು ಟೆಕ್ ಇನ್ ಕನ್ನಡ ಮಾತ್ರ ನಾನು ನೋಡೋದಕ್ಕೆ ಆಗೋವಂಥದ್ದು ಅಂತ ಹೇಳ್ಬೋದು. ಅದು ಬಿಟ್ಟರೆ ಸಿನಿಮಾ ರಿವ್ಯೂ ಅಂತ ಬಂದರೆ ತುಂಬ ಚಾನಲ್ಸ್ ಇದೆ. ಅಂದರೆ ಮುಖ ತೋರಿಸ್ತಲೇ ಮಾಡ್ತಿರುವಂಥವ್ರು ಅವರು. ಸೊ ಮುಖ ತೋರಿಸ್ತಲೇ ಯಾರ್ಯಾರು ಮೂವಿ ರಿವ್ಯೂಸ್ನ ಕೊಡ್ತಿದ್ದಾರಲ್ಲ ಅವರೆಲ್ಲ ನನ್ನ ಫೇವ್ರೇಟೇ ಆಗಿರುವಂಥದ್ದು. ಏನಕ್ಕೆ ಅಂತಂದರೆ ಅವರೆಲ್ಲ ಮುಖ ತೋರಿಸಿ ರಿವ್ಯೂ ಮಾಡಿದರೆ ನಮ್ಮ ಕನ್ನಡ ಕಮ್ಯುನಿಟಿ ತುಂಬಾ ಹೈ ಲೆವೆಲಲ್ಲಿ ಹೋಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿರುವಂಥದ್ದು. ಯಾಕೆಂತಂದರೆ ಮುಖ ತೋರಿಸಿ ಯಾರು ರಿವ್ಯೂ ಮಾಡ್ತಿದ್ದಾರಲ್ಲ ಎಲ್ಲ ಕೆಟ್ಟದಾಗ ಬೈಕೊಂಡೇ ರಿವ್ಯೂ ಮಾಡ್ತಿದ್ರೆ ಅರ್ಥನೇ ಆಗ್ತಿಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ. ಅದಲ್ದಲೇ ಗೇಮಿಂಗ್ ಚಾನಲ್ ಇದೆ, ರೋಸ್ಟಿಂಗ್ ಚಾನಲ್ ಇದೆ, ನಿಮಗೆ ಬಿಟ್ಟಿದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬಿಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.